ಈಗ ದೇವಾಂಗ ಸಂಘ ಬೆಂಗಳೂರು ಇವತ್ತು ಬೆಂಗಳೂರು ದೇವಾಂಗ ಸಂಘದಿಂದ ನಮ್ಮ ಬೆಂಗಳೂರು ದೇವಾಂಗ ಸಂಘದ ಸನ್ಮಾನ್ಯ ಮಹಾಪೋಷಕರ ಸಭೆಯನ್ನು ಈ ದಿನ 4 ಗಂಟೆಗೆ ಆಯೋಜನೆ ಮಾಡಿದ್ದೇವೆ. ಇವತ್ತು ಬೆಂಗಳೂರು ದೇವಾಂಗ ಸಂಘ ಸ್ಥಾಪನೆಯಾಗಿ 100 ವರ್ಷಗಳಾಗಿದೆ. 1924 ಸ್ಥಾಪನೆಯಾಗಿತ್ತು. 2024 ಫೆಬ್ರವರಿ 12ಕ್ಕೆ 100 ವರ್ಷ ಮುಗಿದು ಮುಂದೆ ಹೋಗ್ತಾ ಇದ್ದೇವೆ. ಈ ಶತಮಾನೋತ್ಸವವನ್ನು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಗಾಯತ್ರಿ ಗೇಟ್ 4ರಲ್ಲಿ ಆಯೋಜನೆ ಮಾಡ್ತಾಯಿದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಭಾರತದ ಉಪರಾಷ್ಟ್ರಪತಿಗಳಾದಂಥ ರಾಧಾಕೃಷ್ಣನ್ ಸರ್ ಅವರು ಬರ್ತಾ ಇದ್ದಾರೆ. ಹಾಗೆ ಕೇಂದ್ರ ಮಂತ್ರಿಗಳಾದ ಪ್ರಹ್ಲಾದ್ ಜೋಶಿಯವರು ಮತ್ತು ಜವಳಿ ಸಚಿವರಾದಂಥ ಗಿರಿರಾಜ್ ಸಿಂಗ್ರವರು, ಗಡ್ಕರಿಯವರು ಬರ್ಬೋದು, ಎಸ್ ಡಿ ಕುಮಾರಸ್ವಾಮಿಯವರು ಬರ್ತಾರೆ, ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಬರ್ತಾರೆ. ಆಮೇಲೆ ಈಗ ಬೆಂಗಳೂರು ನಗರದ ನಮ್ಮ ಸಂಸದರು ಕೂಡ ಇದರಲ್ಲಿ ಭಾಗವಹಿಸ್ತಾರೆ. ನಮ್ಮ ಸಮಾಜದ ಸಂಸದರಾದಂಥ ಡಾಕ್ಟರ್ ಕೆ ನಾರಾಯಣರವರು, ತೇಜಸ್ವಿ ಸೂರ್ಯ ಅವರು ಬರ್ತಾ ಇದ್ದಾರೆ, PC ಮೋಹನ್ ರವರು ಬರ್ತಾ ಇದ್ದಾರೆ. ಎಲ್ಲ ಕುಲಬಂಧುವರು ನಮಸ್ಕಾರ. ದೇವಾಂಗ ಸಂಘ ಬೆಂಗಳೂರು ಇದು ರಾಜ್ಯಾದ್ಯಂತ ಸುಮಾರು 30,000ಕ್ಕೂ ಅಧಿಕವಾದಂಥ ಸದಸ್ಯರಿರ್ತಕ್ಕಂಥ ಒಂದು ಸಂಘ. ಈಗ 100 ವರ್ಷಗಳ ಪೂರೈಸಿ ಶತಮಾನೋತ್ಸವದ ಹೊಸ್ತಿನಲ್ಲಿದ್ದೀವಿ. ಈ ಸಂಭ್ರಮವನ್ನು ಆಚರಣೆ ಮಾಡೋಕ್ಕೋಸ್ಕರ ಬೆಂಗಳೂರು ನಗರದ ಅರಮನೆ ಮೈದಾನದಲ್ಲಿ ಜನವರಿ 2026 4ನೇ ತಾರೀಕು ಹಮ್ಮಿಕೊಂಡಿದ್ದೀವಿ. ಅದರ ಪೂರ್ವಭಾವಿ ಸಭೆಯಾಗಿ ನಾವು ಅದೇ ಕಾರ್ಯಕ್ರಮ ಮಾಡಿದ್ರು. ಮಹಾಪೋಷಕರ ಒಂದು ಸಭೆ ಕರೆದು, ಯಾಕಂದರೆ ಈ ಒಂದು ಸಮಾಜ ಇಷ್ಟು ಗಟ್ಟಿಯಾಗಿ ನಿಲ್ಲೋದಕ್ಕೆ ಅವರು ಮುಖ್ಯ ಕಾರಣರು. ಹಾಗಾಗಿ ಅವ್ರನ್ನೆಲ್ಲ ಕರೆದು ಅವರ ಸೂಕ್ತ ಸಲಹೆ ಸೂಚನೆಗಳನ್ನ ತಗೊಳ್ಳೋಕ್ಕೋಸ್ಕರ ಅಲ್ಲಿ ತೊಗೊಂಡಿದ್ದೀವಿ. ಸಾಕಷ್ಟು ರಾಜ್ಯದಿಂದ ನಾವು ಪ್ರವಾಸ ಮಾಡಿ ನಮ್ಮ ಎಲ್ಲ ಸಮಾಜದ ಬಂಧುಗಳು ಕೂಡ ಆ ಒಂದು ಸಮಾವೇಶದಲ್ಲಿ, ಆ ಸಂಭ್ರಮದ ಸಮಾವೇಶದಲ್ಲಿ ಪಾಲ್ಗೊಳ್ಳೋಕ್ಕೆ ನಾವು ಎಲ್ಲರೂ ಕರೆ ಕೊಟ್ಟಿದ್ದೀವಿ. ಅವನ್ನೆಲ್ಲ ಆಹ್ವಾನ ಮಾಡಿದ್ದೀವಿ. ಸಾಕಷ್ಟು ಬಹಳ ಜನ ಕೂಡ ಭಾಳ ಉತ್ಸುಕರಾಗಿದ್ದಾರೆ. ಈ ಒಂದು ಶತಮಾನ ಸಮಾರಂಭನ ಬೆಂಗಳೂರು ನಗರದಲ್ಲಿ ಮಾಡ್ತಾ ಇರೋದು ಎಲ್ಲರೂ ಖುಷಿ ಇದೆ. ಕಾರಣ ಏನಂದರೆ ಬೆಂಗಳೂರಂಥ ಮಹಾನಗರದಲ್ಲಿ 100 ವರ್ಷ ಪೂರೈಸಿದಂಥ ಸಂಘಗಳು ಬಹಳ ಕಡಿಮೆ. ಅದರಲ್ಲಿ ಯಾವುದೋ ಒಂದು ರೀತಿಯ ರಾಜಕೀಯ ಒತ್ತಡದಲ್ಲೋ ಇನ್ನೊಂದರಲ್ಲೋ ಪ್ರಾರಂಭ ಏನಾಗುತ್ತೆ ಹಂಗೆ ನಶಿಸಿ ಹೊರಟೋಗುತ್ತೆ. ಆದರೆ ನಮ್ಮ ಸಂಘ ಯಾವುದೇ ಒತ್ತಡಕ್ಕೆ ಒಳಗಾಗದೆ ಈ ಒಂದು ಸಂಘ ಬಹಳ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ನಮ್ಮ ಸಂಸ್ಕೃತಿ ನೆಲೆಗಟ್ಟಿನ ನಮ್ಮ ನೇಕಾರಿಕ ವೃತ್ತಿಯನ್ನು ಉಳಿಸಿ ಬೆಳೆಸೋಂಥ ನಿಟ್ಟಿನಲ್ಲಿ ಸಾಕಷ್ಟು ಜನಪರ ಕೆಲಸ ಮಾಡ್ಕೊಂಡ್ಬಂದಿದ್ದೀವಿ. ಈ ಸಂಘ ಈಗಾಗಲೇ ನಾವು ಶೈಕ್ಷಣಿಕವಾಗಿ ಭಾಳಷ್ಟು ನಮ್ಮ ಶಿಕ್ಷಣ ಕ್ಷೇತ್ರದಲ್ಲಿ ನಮ್ಮ ಸಮಾಜಕ್ಕೆ ಭಾಳ ಉಪಯೋಗ ಆಗೋಂಥ ಕೆಲಸಗಳು ಮಾಡಿದ್ದೀವಿ. ಸುಮಾರು ಕಡೆ ವ್ಯವಸ್ಥೆ ಮಾಡಿ ಇವಾಗ ಅವ್ರು ಬಂದವ್ರಿಗೆ ಉಳ್ಕೊಳ್ಳೋಂಥ ವ್ಯವಸ್ಥೆ ಕೂಡ ಸುಮಾರು ಜನ ಉಳ್ಕೊಳ್ಳಲ್ಲ ಅಂತ ಇದ್ದಾರೆ. ಬಟ್ ಉಳ್ಕೊಳ್ಳೋರ್ಗೂ ವ್ಯವಸ್ಥೆ ಮಾಡಿದ್ದೀವಿ ಈಗಾಗಲೇ. ಈ ನಮ್ಮ 2 ಸಂಘ, ಈ ಚೌಲ್ಟ್ರಿ ಇರ್ಬೋದು, ನಮ್ಮದೊಂದು ದಾಸಪ್ಪ ಚೌಲ್ಟ್ರಿ ಇದೆ, ಅದನ್ನು ಬುಕ್ ಮಾಡಿದ್ದೀವಿ. YH ಚೌಲ್ಟ್ರಿ ಬುಕ್ ಮಾಡಿದ್ದೀವಿ. ಮತ್ತು ತೊಗುಟವೀರ ಸಂಘದ್ದು ಆಂಧ್ರ ದೇವಾಂಗ ಸಂಘ, ಮತ್ತು ನಮ್ಮ ಲಾಡ್ಜ್ ಕೂಡ ಇದೆ. ಅದನ್ನು ಆವತ್ತಿನ ದಿವಸ ಫುಲ್ಲು ಬರುವಂಥ ಎಲ್ಲ ಗೆಸ್ಟ್ಗೂ ಕೂಡ SC ರೋಡಲ್ಲಿದೆ. ಸೊ ಅದನ್ನು ಫುಲ್ಲು ಫ್ರೀಯಾಗಿ ಇದು ಮಾಡ್ತಾಯಿದ್ದೀವಿ.